ಕೇರಳದಲ್ಲಿ ಕೊರೋನಾ ಸೋಂಕು ಹೆಚ್ಚಾದ ಹಿನ್ನೆಲೆ ಕರ್ನಾಟಕದ ಗಡಿ ಪ್ರದೇಶಗಳಲ್ಲಿ ಆರೋಗ್ಯ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ದಕ್ಷಿಣ ಕನ್ನಡದ ಪುತ್ತೂರು ತಾಲೂಕಿನ ಕೆಲ ಗಡಿ ಪ್ರದೇಶಗಳಲ್ಲಿ ತೀವ್ರ ತಪಾಸಣೆ ನಡೀತಾ ಇದೆ. ನೋಡಿ, ಮೇನಿಗೆ ಆಗಬೇಕಾಗಿರೋದು ಇದೆ, ಅಂದರೆ ಕೇರಳದ ಗಡಿ ಭಾಗಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸೋದು, ಹದ್ದಿನ ಕಣ್ಣಿಡಬೇಕು. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನಕ್ಕೆ ಬರ್ತಾ ಇದ್ದಾರೆ. ಈಗ ಸಹಜವಾಗಿ ದಕ್ಷಿಣ ಕನ್ನಡವು ಕೂಡ ಕೇರಳಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶಗಳು ಬಹಳ ಇದ್ದಾವೆ. ಈ ಹಿಂದೆ ಕೂಡ ಕೋವಿಡ್ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಕರಣಗಳು ಅಲ್ಲಿಂದಲೇ ದಾಖಲಾಗಿದ್ವು. 60 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಮಾಸ್ಕನ್ನು ಕಡ್ಡಾಯ ಮಾಡಿದ್ದಾರೆ. ಯಾರಿಗಾದರೂ ಸೋಂಕಿನ ಗುಣಲಕ್ಷಣ ಕಂಡು ಬಂದರೆ ತಪಾಸಣೆಗೆ ಕ್ರಮ ತೆಗೆದುಕೊಳ್ತಿದ್ದಾರೆ. ಗರ್ಭಿಣಿಯರಿಗೆ ಮುನ್ನೆಚ್ಚರಿಕಾ ವಹಿಸುವಂತೆ ಆರೋಗ್ಯ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಕೊರೋನಾ ಸಂಬಂಧಪಟ್ಟಂತಹ ಒಂದು ಹಿನ್ನೆಲೆಯಲ್ಲಿ ಈಗ ಒಂದು ಕ್ರಮದ ಭರವಸೆಯನ್ನು ಕೂಡ ಶಾಸಕರು ಕೊಟ್ಟಿದ್ದಾರೆ. ಪುತ್ತೂರಿನ ಶಾಸಕ ಅಶೋಕ್ ರೈ ಇವತ್ತು ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಇವತ್ತಿನವರೆಗೆ ಯಾವುದೇ ಕೊರೋನಾದ ವಿಚಾರಗಳು ಒಂದು ಸಂಖ್ಯೆ ಕೂಡ ನಮ್ಮ ಕರ್ನಾಟಕದಲ್ಲಿ ಬಂದಿಲ್ಲ. ಈಗ ಎಲ್ಲ ಏನು PH ಸೆಂಟರ್ಗಳಿದ್ದಾರೆ, BHO ಇದ್ದಾರೆ, ಎಲ್ಲ ಅಧಿಕಾರಿಗಳನ್ನು ಕರೆದು ಮೀಟಿಂಗ್ ಮಾಡುವಂಥ ಕೆಲಸ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಾಗಿದೆ. ಗಡಿ ಪ್ರದೇಶಗಳನ್ನು ಕೂಡ ತಪಾಸಣೆಯನ್ನು ಆರಂಭ ಮಾಡಿದ್ದಾರೆ. DHOಗಳು ಮೀಟಿಂಗ್ ಮಾಡಿ, ಅಧಿಕಾರಿಗಳ ಮತ್ತು ಡಾಕ್ಟರ್ಗಳ ಇನ್ನು ಮೀಟಿಂಗನ್ನು ಮಾಡಿ, ಎಲ್ಲಾದರೂ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಾಂದರೆ ನಗರ ಭಾಗದಲ್ಲಿ ಯಾರಾದರೂ ಕೆಮ್ಮು ಅಥವಾ ಜ್ವರ ಇಂಥ ಸಿಂಪ್ಟಮ್ ಇದ್ದರೆ ಅವರನ್ನು ಕೂಡಲೇ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸುವಂಥ ನಿರ್ದೇಶನವನ್ನು ಸರ್ಕಾರ ಕೊಟ್ಟಿದೆ. ಇದನ್ನು ಪ್ರತಿ PH ಸೆಂಟರ್ಗಳು ಕೊಡುವಂಥ ಕೆಲಸವನ್ನು ಮಾಡಿದೆ. ಏನು ನಮ್ಮ ಈ ಆರೋಗ್ಯ ಇಲಾಖೆಯ ಬೇರೆ ಬೇರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ನರ್ಸಿಂಗ್ ಮಾಡುವವರು ಇದ್ದಾರೆ, ಅವರಿಗೂ ಕೂಡ ಈ ವಿಚಾರಗಳನ್ನು, ಗರ್ಭಿಣಿಯವರ ಬಗ್ಗೆ ಕೂಡ ಗಂಭೀರವಾಗಿ ತಪಾಸಣೆಗೆ, ಎಲ್ಲಾದರೂ ಜ್ವರ ಬಂದರೆ ತಪಾಸಣೆ ಮಾಡುವಂಥ ನಿರ್ದೇಶನವನ್ನು ಕೊಟ್ಟಿದೆ. ಇವತ್ತಿನವರೆಗೆ ನಮ್ಮ ಪುತ್ತೂರಿನಲ್ಲಾಗಲಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಮಾಹಿತಿಗಳು ಇಷ್ಟುವರೆಗೆ ಬಂದಿಲ್ಲ. ಬಹುಶಃ ಅದಕ್ಕೆ ಬೇಕಾಗುವಂಥ ಪ್ರಿಕಾಷನ್ ಮೆಷರ್ಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಸರ್ಕಾರ ಈಗಾಗಲೇ ಸರ್ಕ್ಯುಲರ್ಗಳನ್ನು ಓಡಿಸುವಂಥ ಕೆಲಸ ಆಗಿದೆ. ನಾನು ಕೂಡ ಅಧಿಕಾರಿಗಳನ್ನು ನಾಳೆ